ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಮೆರಿಕದ ಸ್ಯಾನ್ ಜೋಸ್ ನಗರದಲ್ಲಿ 18ನೇ ವಿಶ್ವ ಒಕ್ಕಲಿಗರ ಪರಿಷತ್ ಮಹಾಸಮ್ಮೇಳನ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಿವಪಾರ್ವತಿಯ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 25ನೇ ವರ್ಷದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಉಡುಪಿ ಜಿಲ್ಲೆಯ ಹೆಮ್ಮಾಡಿಯ ಜನತಾ ಅನುದಾನಿತ ಪ್ರೌಢಶಾಲೆಗೆ ಬಸ್ ಕೊಡುಗೆಯಾಗಿ ನೀಡಿದ ಗಣೇಶ್ ಮೊಗವೀರ. ಬೆಂಗಳೂರಿನ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಸಭೆ ನಡೆಸಿ ಮಾಗಡಿ ಮತ್ತು ಕುಣಿಗಲ್ ತಾಲೂಕಿಗೆ ಕುಡಿಯುವ ನೀರು ಪೂರೈಕೆಗಾಗಿ ಗುರುತ್ವಾಕರ್ಷಣೆ ಪೈಪ್ಲೈನ್ ಅಳವಡಿಸಲು ತೀರ್ಮಾನಿಸಲಾಯಿತು. ಮಾಗಡಿ ಮತ್ತು ಕುಣಿಗಲ್ ತಾಲೂಕಿಗೆ ಕುಡಿಯುವ ನೀರು ಪೂರೈಕೆ ಉದ್ದೇಶಕ್ಕಾಗಿ ಹೇಮಾವತಿ ಯೋಜನೆಯ ತುಮಕೂರು ಶಾಖಾ ನಾಲೆಯ ಸರಪಳಿ 70 ಕಿಲೋಮೀಟರ್ನಿಂದ ಗುರುತ್ವಾಕರ್ಷಣೆ ಪೈಪ್ಲೈನ್ ಅಳವಡಿಸುವ ಮುಖಾಂತರ ಶ್ರೀರಂಗ ಕೆರೆಗೆ ತುಂಬಿಸುವ ಯೋಜನೆಗೆ ನೀರನ್ನು ಖಾತರಿಪಡಿಸುವ ಕಾಮಗಾರಿಯ ಅನುಷ್ಠಾನ ಸಂಬಂಧ ಚರ್ಚಿಸಲು ಜಲ ಸಂಪನ್ಮೂಲ ಸಚಿವರಾದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಕರೆದಿದ್ದ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರಾದ ಬಿ ಸುರೇಶ್ ಗೌಡ, ಡಾಕ್ಟರ್ ರಂಗನಾಥ್, ಬಾಲಕೃಷ್ಣ, ಮುಖಂಡರಾದ ಎಚ್ ಎಂ ರೇವಣ್ಣ, ಎಂಟಿ ಕೃಷ್ಣಪ್ಪ, ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಡಿಸಿಎಂ ತಾಂತ್ರಿಕ ಸಲಹೆಗಾರ ಜಯಪ್ರಕಾಶ್, ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮತ್ತಿತರ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಅಮೆರಿಕದ ಸ್ಯಾನ್ ಜೋಸ್ ನಗರದಲ್ಲಿ 18ನೇ ವಿಶ್ವ ಒಕ್ಕಲಿಗರ ಪರಿಷತ್ ಮಹಾಸಮ್ಮೇಳನ ಆಯೋಜಿಸಲಾಗಿತ್ತು. ಅಮೆರಿಕದ ಸ್ಯಾನ್ ಜೋಸ್ ನಗರದ ಎಂಸಿ ಹೆನ್ರಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ 18ನೇ ವಿಶ್ವ ಒಕ್ಕಲಿಗರ ಪರಿಷತ್ ಮಹಾಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಕೆ ಸುಧಾಕರ್ ಅವರು, ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು, ಮಾಜಿ ಮಂತ್ರಿಗಳಾದ ಸಿಎಸ್ ಪುಟ್ಟರಾಜು, ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ, ಗುಬ್ಬಿ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಅಮರ್ನಾಥ್ ಗೌಡ ಅವರು, ವಿಪಿಎ ಅಧ್ಯಕ್ಷರಾದ ಶ್ರೀ ಧನಂಜಯ ಕಿಂಗೆ ಅವರು, ವಿಪಿಎ ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಿವಪಾರ್ವತಿಯ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 25ನೇ ವರ್ಷದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಶಿವಪಾರ್ವತಿಯರ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 25ನೇ ವರ್ಷದ ಕರಗ ಮಹೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಶ್ರೀ ದೇವಿರಮಣಿ ಕೆರೆಯಿಂದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗವನ್ನು ಶಾಸ್ತ್ರಬದ್ಧವಾಗಿ ಸ್ಥಾಪಿಸಿ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ನಡೆಮುಡಿಯಲ್ಲಿ ಕರೆತರಲಾಯಿತು. ಕ್ಯಾರ್ಪೇಟೆ ತಾಲೂಕಿನ ಕುಂದೂರು ಗ್ರಾಮದ ಖ್ಯಾತ ವೀರಗಾಸೆ ನೃತ್ಯಪಟು ಡಾಕ್ಟರ್ ಜಗದೀಶ್ ಅವರ ವೀರಭದ್ರ ನೃತ್ಯವು ಗಮನ ಸೆಳೆಯಿತು. ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾದ ಕೆಎನ್ಸಿ ಚಂದ್ರರವರು ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ದೊರೆಯುತ್ತದೆ. ಆದ್ದರಿಂದ ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿ ತಲುಪಲು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದು ಮನವಿ ಮಾಡಿದರು. ಮಹಿಳಾ ಹೋರಾಟಗಾರ್ತಿ ಸುಮತಿ ಚಂದ್ರಶೇಖರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಸಿ ವಾಸು, ನೇಕಾರ ತೊಗಟಬೀರ ಸಮಾಜದ ಮುಖಂಡರಾದ ಕೆಎಚ್ ಗೋಪಾಲ್, ಚಂದ್ರಶೇಖರ್, ಹಂಸ ರಮೇಶ್, ನಾಗರತ್ನಮ್ಮ, ಸುಬ್ಬಣ್ಣ, ಅರ್ಚಕರಾದ ನಂಜುಂಡಣ್ಣ, ಬಸವರಾಜಣ್ಣ, ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಮಧುಸೂದನ್, ಪರಿಮಳ, ನಾಗರಾಜ ಶೆಟ್ಟಿ ಸೇರಿದಂತೆ ನೂರಾರು ಭಕ್ತರು ಕರಗ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ಮಾತಾಯಿ ಸೇವೆಯನ್ನು ಇಟ್ಕೊಂಡು ಬರ್ತಾ ಇದೆ. ತುಂಬ ಭಕ್ತಾದಿಗಳಿಗೆಲ್ಲ ಒಳ್ಳೆಯದು ಕೂಡ ಆಗ್ತಾ ಇದೆ. ಇದೇ ರೀತಿ ಪ್ರತಿ ವರ್ಷವೂ ನಡೀಲಿ ಅಂತ ಈ ಸೇವೆ ನಾವು ನಿಮ್ಮ ಹೆಸರೇನು? ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಉಡುಪಿ ಜಿಲ್ಲೆಯ ಹೆಮ್ಮಾಡಿಯ ಜನತಾ ಅನುದಾನಿತ ಪ್ರೌಢಶಾಲೆಗೆ ಬಸ್ ಕೊಡುಗೆಯಾಗಿ ನೀಡಿದ ಗಣೇಶ್ ಮೊಗವೀರ.
ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಶ್ರೀ ವಿವಿವಿ ಮಂಡಳಿ ಆಡಳಿತ ಮಂಡಳಿಗೆ ಒಳಪಟ್ಟಿರುವ ಜನತಾ ಪ್ರೌಢಶಾಲೆ ಹೆಮ್ಮಾಡಿಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಭಾಗಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿ ಪಡೆದುಕೊಂಡು ಶಿಕ್ಷಣ ಪಡೆಯುತ್ತಿರುವ ಈ ಸಂದರ್ಭದಲ್ಲಿ ಶಾಲಾ ಅಗತ್ಯ ಸೌಲಭ್ಯಗಳಲ್ಲಿ ಒಂದಾಗಿರುವ ಶಾಲಾ ವಾಹನ ಸೌಲಭ್ಯವನ್ನು ಜನತಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಜನತಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಗಣೇಶ ಮೊಗವೀರರು ಶಾಲಾ ವಾಹನವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಬೋಧಕ ವೃಂದದವರು, ಶಾಲಾ ಹಳೆ ವಿದ್ಯಾರ್ಥಿ ಶ್ರೀಧರ್ ರಾವ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದಾಮೋದರ್ ಕುಂದಾಪುರ. ಸಂವಿಧಾನ ವಿರೋಧಿಯಾಗಿರುವ ವಕ್ಫ್ ಮಸೂದೆ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ಕೈಬಿಡುವಂತೆ ಒತ್ತಾಯಿಸಿ ಕೆಆರ್ಪೇಟೆ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಪ್ರತಿಭಟನೆಯನ್ನ ಮಾಡಿದರು. ಸಂವಿಧಾನ ವಿರೋಧಿಯಾಗಿರುವ ವಕ್ಫ್ ಮಸೂದೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಒತ್ತಾಯಿಸಿ ಮುಸ್ಲಿಂ ಬಾಂಧವರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ಖಾನ್ ರವರ ನೇತೃತ್ವದಲ್ಲಿ ಜಮಾಯಿಸಿದ ನೂರಾರು ಮುಸ್ಲಿಂ ಬಾಂಧವರು ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಭಿತ್ತಿ ಪತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು. ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ರಾಜ್ಯ ಸಮಿತಿ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಸೌದಿ ಫಯಾಜ್, ನಯಾಜ್ ಅಹಮದ್, ಚಾಂದ್ ಬಯ್ಯ, ನಬೀದ್ ಅಹಮದ್, ಆಬಿದ್ ಖಾನ್, ರಿಯಾಜ್ ಖಾನ್, ಅಮ್ಜದ್ ಖಾನ್, ಸಾಬಿತ್ ಖಾನ್, ರಿಯಾಜ್ ಅಹಮದ್ ಮತ್ತಿತರರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಈ ತಿದ್ದುಪಡಿ ತಂದಿರುವಂತಹದ್ದು ಹಾಗೂ ಮುಸ್ಲಿಮ್ಸರನ್ನು ನಿರಂತರವಾಗಿ ದುರ್ಬಲಗೊಳಿಸುವಂತ ಒಂದು ಪ್ರಯತ್ನವಾಗಿದ್ದಾಗಿರುತ್ತದೆ. ಹಾಗೂ ಈ ಕಾಯ್ದೆ ಪಕ್ಷಪಾತದಿಂದ ಕೂಡಿರುವಂತಹ ಒಂದು ಕಾಯ್ದೆ. ಇದು ಮುಸ್ಲಿಮರಿಗಾಗಿ ರಾಜ್ಯದ ಒಂದು ಶೋಷಣೆಗಾಗಿ ಅಲ್ಲ, ಇದು ಮುಸಲ್ಮಾನರ ಒಂದು ಆಸ್ತಿಯಾಗಿರ್ತದೆ. ಇದು ದಾನಿಗಳು ಕೊಟ್ಟಿರುವಂತ ಅಲ್ಲಾಹನ ಹೆಸರಿನಲ್ಲಿ ಇದು ಆಸ್ತಿಯಾಗಿರ್ತದೆ. ಹಾಗಾಗಿ ಈ ಮುಸ್ಲಿಮ್ಸರನ್ನು ದುರ್ಬಲಗೊಳಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಮುಸ್ಲಿಮ್ಸರ ಮೇಲೆ ದಾಳಿ ಮಾಡ್ತಾ ಇದೆ. ಮುಸ್ಲಿಮ್ಸರ ಒಂದು ಏನಿದೆ ಅವರ ಮನಸ್ಸಿಗೆ ನೋವಾಗುವಂತಹ ಒಂದು ಕಾರ್ಯಕ್ರಮಗಳು ರೂಪಿಸಿಕೊಂಡು ನಿರಂತರವಾಗಿ ಮುಸ್ಲಿಮರವರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬರುವಂಥ ಈ ಕಾನೂನು ನಾವು ಧಿಕ್ಕರಿಸ್ತಾ ಇದ್ದೀವಿ. ಹಾಗೂ ಇದನ್ನು ರಕ್ಷಿಸುವುದು ನಮ್ಮ ಧರ್ಮ ಇದು. ಹಾಗಾಗಿ ಈ ತಿದ್ದುಪಡಿ ಕಾಯ್ದೆ ತಾರತಮ್ಯ ಮತ್ತು ಅನ್ಯತವಾಗಿರುವುದರಿಂದ ಈ ಕಾಯ್ದೆಯನ್ನು ನಾವು ನಿರಂತರವಾಗಿ ಇದು ಒಂದು ಸಾಂಕೇತಿಕವಾಗಿ ಒಂದು ಹಮ್ಮಿಕೊಂಡಿರುವಂಥ ಪ್ರತಿಭಟನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾಯ್ದೆ ವಿರುದ್ಧವಾಗಿ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಇಡೀ ದೇಶ ಮಟ್ಟದಲ್ಲಿ ಹಾಗೂ ಹಳ್ಳಿಗಳಲ್ಲಿ ಈ ಪ್ರತಿಯನ್ನು ಹಮ್ಮಿಕೊಂಡು ನಾವು ನಿರಂತರವಾಗಿ ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದೀವಿ. ಹಾಗೂ ನಮ್ಮ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ ಎಷ್ಟೇ ನಾವು ಕೇಳ್ಕೊತಾ ಇರೋದು, ನಿಮ್ಮ ಏನು ಕಾಯ್ದೆ ಮಾಡ್ತೀರಿ ಈ ಕಾಯ್ದೆಯನ್ನು ತಾವು ಹಿಂಪಡೆಯಬೇಕು, ಹಾಗೂ ಮುಸ್ಲಿಮರಿಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೂ ಇನ್ನೊಂದು, ಇದು ಯಾವ ಧರ್ಮದ ವಿರುದ್ಧವಾದ ಹೋರಾಟ ಅಲ್ಲ ಇದು. ಮತ್ತು ಬರೀ ಏನು BJP ಸರ್ಕಾರ 2014 ಬಂದ ನಂತರ ಏನು ನಿರಂತರವಾಗಿ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದೆ ಹೊರತು ಇನ್ಯಾರ ವಿರುದ್ಧ ಹೋರಾಟ ಅಲ್ಲ. ಹಾಗಾಗಿ ಹೇಳ್ಕೊತಾ ತಮ್ಮಲ್ಲಿ ನಾವು ಈ ಮಾತನ್ನು ನಾವು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಇವತ್ತು ಒಂದು ಕರೆ ಕೊಟ್ಟಿದೆ ನಮಗೆ. ಇಡೀ ರಾಜ್ಯದ ಮುಸ್ಲಿಮರು ಜುಮಾ ನಮಾಜ್ ನಂತರ ರಸ್ತೆಗಿಳಿದು ಮಾನವ ಸರಪಳಿ ನಿರ್ಮಿಸಿ ಏನು ಒಕ್ಕೂಟ ಸರ್ಕಾರ ಕರಾಳ ಕಾನೂನು ತಂದಿದೆ, ಅದು ಮುಸಲ್ಮಾನರ ವಿರುದ್ಧವಾಗಿದೆ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋಕೆ ಹೇಳ್ತಿದೆ, ನಾವು ಮುಸ್ಲಿಮರ ಪರವಾಗಿ ಈ ಕಾನೂನು ಮಾಡಿದ್ದೀವಿ ಅಂತ. ಆದರೆ ನಾವೆಲ್ಲ ಮುಸ್ಲಿಮರು ಹೇಳ್ತಿದ್ದೀವಿ ಇದು ನಮ್ಮ ವಿರುದ್ಧವಾಗಿದೆ ಅಂತ. ನಾವು ಅದಕ್ಕೆ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ. ಈ ಕಾನೂನನ್ನು ಕೂಡಲೇ ವಾಪಸ್ ತಗೋಬೇಕು. ಈ ವಕ್ಫ್ ಏನಿದೆ ಅದು ಅಲ್ಲಾಹನ ಆಸ್ತಿ, ಇದು ರಕ್ಷಣೆ ಮಾಡೋರು ಮುಸ್ಲಿಮರು. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ತಾರತಮ್ಯವನ್ನು ನಾವು ಮುಸ್ಲಿಂ ಸಮಾಜ ಸಹಿಸಲ್ಲ. ಕೂಡಲೇ ಎಚ್ಚೆತ್ತು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ಪಡಿಲೇಬೇಕು. ಯಾವಾಗಲ ಗಂಟ ಈ ಕಾಯ್ದೆ ವಾಪಸ್ ಪಡೆಯಲ್ಲ ಆಗ್ಲ ಗಂಟ ನಮ್ಮ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ. ನಮ್ಮ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಡೈರೆಕ್ಷನಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಮಾನವ ಸರಪಳಿ ನಿರ್ಮಾಣ ಆಗಿದೆ. ಮುಂದೆ ಇನ್ನೂ ಉಗ್ರ ಹೋರಾಟಕ್ಕೆ ತಿರುಗಬಹುದು. ಈ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಯಾವಾಗಲಿಂದ 2014ರಲ್ಲಿ ಈ ಮೋದಿ ಆಡಳಿತ ಜಾರಿಗೆ ಬಂದಿದೆ ಅವತ್ತಿನಿಂದ ಕೂಡ
ಮುಸ್ಲಿಂ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ನಮ್ಮ ದೇಶದ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ನಿರಂತರವಾಗಿ ಕಿರುಕುಳ ನೀಡುವಂಥ ಕಾನೂನನ್ನು ಜಾರಿಗೆ ತರ್ತಾರೆ. ನಾವ್ಯಾರು ಕೇಳುತ್ತಿಲ್ಲ ವಕ್ಫಲ್ಲಿ ತಿದ್ದುಪಡಿ ಬೇಕು ಅಂತ. ಇವರು ಅರ್ಧ ರಾತ್ರಿಯಲ್ಲಿ ಎದ್ದು ಕಾನೂನನ್ನು ಬಿಲ್ನ ಪಾಸ್ ಮಾಡ್ತಾರೆ ಅಂದರೆ ಈ ಮುಸಲ್ಮಾನರ ವಿರೋಧಿ ಅನ್ನೋದು ಘಂಟಾಘೋಷವಾಗಿ ನಾವು ಹೇಳ್ತೀವಿ. ಇದು ಒಂದು ಮೊದಲನೇದಲ್ಲ. NRC ಆಗಿರ್ಬೋದು, CAA ಆಗಿರ್ಬೋದು, ಹಿಜಾಬ್ ಆಗಿರ್ಬೋದು, ಹಲಾಲ್ ಆಗಿರ್ಬೋದು, ಆಜಾನ್ ಆಗಿರ್ಬೋದು, ಟ್ರಿಪಲ್ ತಲಾಕ್ ಆಗಿರ್ಬೋದು, ಅಥವಾ ಇದೇನು UCC ಅಂತ ಒಂದು ಮಾಡ್ತಿದ್ದಾರೆ ಕಾನೂನು, ಇದರ ವಿರುದ್ಧ ನಮ್ಮ ಮುಸ್ಲಿಂ ಜನಾಂಗ ಎಚ್ಚೆತ್ತುಕೊಂಡಿದೆ. ನಿಮ್ಮ ಈ ಆಟ ಮುಂದಿನ ದಿನಗಳಲ್ಲಿ ನಡೆಯಲ್ಲ. ಕೂಡಲೇ ಈ ಬಿಲ್ಲನ್ನು, ಈ ಕಾಯ್ದೆಯನ್ನು ವಾಪಸ್ ಪಡಿಬೇಕು. ಈ ಕಾಯ್ದೆ ಸುಪ್ರೀಂ ಕೋರ್ಟಲ್ಲಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೆಂಗಳೂರು ಮಹಾನಗರದಲ್ಲಿ ಉದ್ಯಮಿಗಳಾಗಿರುವ ಅಹಮದ್ ಖಾನ್ ಹಾಗೂ ರಸೂಲ್ ಖಾನ್ ರವರು ತಮಗೆ ಬಾಲ್ಯದಲ್ಲಿ ಶಿಕ್ಷಣ ನೀಡಿದ ಗುರುಗಳಾದ ಕೆ ನಂಜಪ್ಪರವರಿಗೆ ಹೃದಯಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಬೆಂಗಳೂರು ಮಹಾನಗರದಲ್ಲಿ ಉದ್ಯಮಿಗಳಾಗಿರುವ KR ಪೇಟೆ ಪಟ್ಟಣದ ವಿಶ್ರಾಂತ ಶಿಕ್ಷಕರಾದ ಕೆ ಕಾಸಿಂ ಖಾನ್ ಅವರ ಸುಪುತ್ರರಾದ ಕೆ ಅಹಮದ್ ಖಾನ್ ಹಾಗೂ ಕೆ ರಸೂಲ್ ಖಾನ್ ರವರು ತಮಗೆ ಬಾಲ್ಯದಲ್ಲಿ ಶಿಕ್ಷಣ ನೀಡಿದ ಗುರುಗಳಾದ ಕೆ ನಂಜಪ್ಪ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಕೇಂದ್ರದ ಮಾಜಿ ಸಚಿವರು ಹಾಗೂ ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕೆ ರೆಹಮಾನ್ ಖಾನ್ ಅವರ ಕಿರಿಯ ಸಹೋದರರಾಗಿರುವ ಕೆ ಅಹಮದ್ ಖಾನ್ ಮತ್ತು ಕೆ ರಸೂಲ್ ಖಾನ್ ರವರು ಬೆಂಗಳೂರು ಮಹಾನಗರದಲ್ಲಿ ಉದ್ಯಮಿಗಳಾಗಿದ್ದು ತಮಗೆ ಬಾಲ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಟ್ಟು ಸಮಾಜದಲ್ಲಿ ಎಲ್ಲರೊಂದಿಗೆ ಸ್ನೇಹ, ಪ್ರೀತಿ, ವಿಶ್ವಾಸ ಹಾಗೂ ಸೌಹಾರ್ದತೆಯಿಂದ ಸಮಾಜಮುಖಿಯಾಗಿ ಜೀವನ ನಡೆಸುವಂತೆ ತಿದ್ದಿ ತೀಡಿ ಮಾರ್ಗದರ್ಶನ ನೀಡಿದ ಗುರುಗಳಾದ ವಿಶ್ರಾಂತ ಶಿಕ್ಷಕರಾದ ಕೆ ನಂಜಪ್ಪ ಅವರ ಅಂಬೇಡ್ಕರ್ ನಗರದಲ್ಲಿನ ಮನೆಗೆ ತಮ್ಮ ಮಕ್ಕಳು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ತೆರಳಿ ಸನ್ಮಾನಿಸಿ ಗೌರವಿಸಿ ಗುರುಕಾಣಿಕೆ ನೀಡಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ಖಾನ್ ಮತ್ತಿತರರು ಉಪಸ್ಥಿತರಿದ್ದರು. ಚಾಕ್ ಪೀಸ್ ತೊಗೊಂಡು ಬರೋರು, ಆ ಚಾಕ್ ಪೀಸ್ ತೊಗೊಂಡು ಆ ಕುದುರೆ ಓಡಿಸ್ದಂಗೆ ಅದು ಸೌಂಡ್ ಮಾಡ್ತಾ ಇದ್ರು. ಟಕ್ 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 ಅಂತ ಹೇಳ್ಬಿಟ್ಟಿದೆ. ಯಾವುದೋ ಚಂದ್ರಗುಪ್ತ ಪೌರವ ಬರ್ತಾ ಇರೋದು, ಪೌರವ ಹೇಗೆ ಬರ್ತಾ ಇದ್ದಾನೆ, ಚಂದ್ರಗುಪ್ತ ಯಾವ ಥರ ಬರ್ತಾ ಇದ್ದಾನೆ ಅಂತ, ಅದು ಯುದ್ಧ ಎಲ್ಲಿ ನಡೆಯುತ್ತೆ ಏನಂತ ಆ ಥರ ನಮಗೆ ತೋರಿಸ್ತಾ ಇದ್ರು. ಅವಾಗ ಕೆಲವು ಶೇಕ್ಸ್ಪಿಯರ್ ಡ್ರಾಮಾಗಳೆಲ್ಲ ಬರೋದು, ಹೀಗೆ ಅವೆಲ್ಲ ಹಿತಚಿಂತಕಂತ ನಟಿಸಿ ತನ್ನ ಮಿತ್ರನ ಪ್ರಾಣವನ್ನೇ ತೆಗೆಯಲು ಶೈಲಾಕ್ ಅಂತ, ಆಂಟೋನಿಯೋ ಅಂತ ಅವೆಲ್ಲ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಿದ್ದೆ. ನನಗೂ ಆಗ ಹುಮ್ಮಸ್ಸಿತ್ತು. ಈಗ ಏಜ್ ಆಗ್ಬಿಟ್ಟು, ಡೂ ಯು ನೋ ಮೈ ಏಜ್ 97 years, ಸೀನಿಯರ್ ಮೋಸ್ಟ್. ನಾನು ಎಲ್ಲರಿಗಿಂತ ಯೂನುಸ್ ಖಾನ್ಗಿಂತೂ ಹಿರಿಯರು. ಒಬ್ಬರು ಮಾಜಿ MLA ಅವರು ಒಬ್ಬರು ಜೊತೆಯಲ್ಲಿದ್ದಾರೆ. ಯಾರು ಇವರು ಪುಟ್ಸಂಗೌಡ್ರು. ನನಗಿಂತ 1 ವರ್ಷ ಕಿರಿಯೋರು ಅವರು. ಭಾಳವಾಗಿ ಚೆನ್ನಾಗಿ ನೋಡಿ ಎಲ್ಲ ಅವ್ರ ಮಕ್ಕಳೆಲ್ಲ ಸ್ಟೂಡೆಂಟ್ಸ್ ಆಗ್ಬಿಟ್ರಲ್ಲ, ನನ್ನ ಭಾಳ ಗೌರವ ಕೊಡೋರು. ಅಂಗಡಿಗೆ ಹೋದರೆ ಭಾಳ ಚೆನ್ನಾಗಿ ನನ್ನನ್ನು ಪ್ರೀತಿಸಿ ಕೂರಿಸ್ಕೊಂಡು ಕಾಫಿ ತರಿಸಿ ಕೊಟ್ಟು ಎಲ್ಲ ಮಾಡೋರು. ಪಾಪ ಯಾರು? ಕಾಸಿಂ ಖಾನ್ ಸಾಹೇಬ್, ಇವರು ಫಾದರು. ದೋಸ್ತ್ ಮನೇಲಿ ನಾನು ಮೊನ್ನೆ ಕೇಳಿದೆ, ನೀವು ಬಂದ ಅದೇ ಹೇಳ್ದ ದಿಲ್ಶಾದ್ ಖಾನ್, ಅಹಮದ್ ಖಾನ್, ರಸೂಲ್ ಖಾನ್, ಗೌಸ್ ಖಾನ್, ದಿಲ್ಶಾದ್ ಒಳ್ಳೆ ಸ್ಟೂಡೆಂಟ್, ಓದ್ತಿದ್ರು ಅಂತ ಇದೇನಿಲ್ಲ. ಯೂನುಸ್ ಖಾನ್ ಇಲ್ಲ, ರಾಮನ್ ಖಾನು ಆಗಬೇಕಾಗಿತ್ತು. ಅವ್ರು ಬೇರೆ ಊರಿನಲ್ಲಿ ಓದ್ತಾ ಇದ್ರು ಆಗ. ಸಿದ್ದಿಘಟ್ಟದಲ್ಲಿ ಓದ್ತಾ ಇದ್ರು ಅವರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಮೆರಿಕದ ಸ್ಯಾನ್ ಜೋಸ್ ನಗರದಲ್ಲಿ 18ನೇ ವಿಶ್ವ ಒಕ್ಕಲಿಗರ ಪರಿಷತ್ ಮಹಾಸಮ್ಮೇಳನ ನಡೆಯಿತು. KR ಪೇಟೆ ಪಟ್ಟಣದಲ್ಲಿ ಶಿವಪಾರ್ವತಿಯ ಉತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 25ನೇ ವರ್ಷದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಉಡುಪಿ ಜಿಲ್ಲೆಯ ಹೆಮ್ಮಾಡಿಯ ಜನತಾ ಅನುದಾನಿತ ಪ್ರೌಢಶಾಲೆಗೆ ಬಸ್ ಕೊಡುಗೆಯಾಗಿ ನೀಡಿದ ಗಣೇಶ್ ಮೊಗವೀರ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.